ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆರೋಗ್ಯ ಭರಿತವಾಗಿರುವಂತಹ ಆರೋಗ್ಯದ ಆಗರವನ್ನೇ ಹೊಂದಿರುವಂತಹ ಈ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಈ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡಲಿಕ್ಕೆ ನಾನು ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ್ರಿ. ನಾನೀಗ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು, ಅರ್ಧ ಕಪ್ಪಷ್ಟು ಮಡಿಕೆ ಕಾಳನ್ನು ತೊಗೊಂಡು ಇಂದಿನ ದಿನ ನೆನೆಸಿಟ್ಟು ಒಂದು ನೈಟ್ ನೆನೆಸಿ ಮರುದಿನ ಇವನ್ನ ನೀರು ಬಸ್ತು ಮೊಳಕೆ ಆಗಲಿಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ನಮ್ಮ ಮೊಳಕೆ ಕಾಳುಗಳು ಯಾವ ರೀತಿ ರೆಡಿಯಾಗಿದ್ದಾವೆ, ಇದನ್ನು ಒಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೇನೆ. ಈಗ ನೋಡಿ ನಮ್ಮ ಮೊಳಕೆ ಕಾಳುಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ಅಂತ. ಈ ಪಲ್ಯನ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ನಾನು ಮೊದಲಿಗೆ ಈಗ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಮೆಣಸಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಕರಿಬೇವು, ಆನಂತರ ಒಂದು ಸಣ್ಣ ಟೊಮೆಟೊವನ್ನು ಸಹಿತ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಕೊತ್ತಂಬರಿಯನ್ನು ಸಹಿತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀವು ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಮಾತ್ರ ಹಾಕ್ಬೋದು. ಈಗ ನೋಡಿ ನಾವು ಪಲ್ಯ ಮಾಡೋಕ್ಕೆ ರೆಡಿ ಹಾಕೋನು. ಈಗ ನೋಡಿ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಅದು ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಸಹಿತ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನೋಡಿ ನೆಕ್ಸ್ಟ್ ಸಣ್ಣಗೆ ಕಟ್ ಮಾಡಿದಂತಹ ಹಸಿ ಮೆಣಸಿನಕಾಯಿಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಖಾರ ಜಾಸ್ತಿ ಇರಲಾರ್ದಕ್ಕೆ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವು ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು. ಈಗ ನೋಡಿ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಹಾಕಿದರೆ ಅದು ಸ್ವಲ್ಪ ಸಿಡಿಯುತ್ತೆ, ಹಂಗಾಗಿ ನಾನು ಆ ನಂತರ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೋದಾದರೆ ನೀವು ಎಣ್ಣೆಯಲ್ಲಿ ಹಾಕಿದರೆ ರುಚಿಯಾಗಿರುತ್ತೆ, ಸೂಪರ್ ಆಗುತ್ತೆ. ಈಗ ನೋಡಿ ನಾನು ಕಟ್ ಮಾಡಿದಂತಹ ಕೊತ್ತಂಬರಿಯನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾವಿದಕ್ಕೆ ಸ್ವಲ್ಪ ಕಟ್ ಮಾಡಿದಂತಹ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿದಂತಹ ಟೊಮೆಟೊ ಹಣ್ಣು, ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿದಂಥ ಟೊಮೆಟೊ ಹಣ್ಣನ್ನು ಸಹಿತ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಇದು ಸೇಮ್ ಅವಲಕ್ಕಿ ಒಗ್ಗರಣೆ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಹುಳಿಯನ್ನು ಮಾಡಬೇಕು. ಇದಕ್ಕೆ ಈ ರೀತಿ ಮಾಡಿದ್ರೆ ಸೂಪರಾಗಿರುತ್ತೆ ಪಲ್ಯ. ನೋಡಿರಿ, ಈಗ ಅರ್ಧ ಟೀ ಸ್ಪೂನ್ನಷ್ಟು ನಾನು ಅರಿಶಿನ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಸಕ್ಕರೆ ಎರಡನ್ನು ಹಾಕಿ ಮುಚ್ಚಿಟ್ವಿ ಅಂದ್ರೆ ಅದು ನೀರನ್ನು ಬಿಡುತ್ತೆ. ನೀರು ಈ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ. ಈ ಟೈಮಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ವಂದ್ರೆ ಚೆನ್ನಾಗಿ ನೀರು ಬಿಡುತ್ತೆ. ಈ ನೀರು ಬಿಟ್ಟಂತಹ ಈ ಹುಳಿ ಬಿಟ್ಟಂತಹ ನೀರಿನಲ್ಲೇ ಈ ಮೊಳಕೆ ಕಾಳನ್ನು ಬೇಯಿಸ್ಬೇಕು. ನಾವು ನೀರನ್ನು ಹಾಕಿ ಬೇಯಿಸೋದಾಗಲಿ ಎಣ್ಣೆಯಲ್ಲಿ ಫ್ರೈ ಮಾಡೋದಾಗಲಿ ಇದನ್ನು ಮಾಡಬಾರ್ದು. ಈ ಮೊಳಕೆ ಕಾಳನ್ನು ಇಲ್ಲಾಂದರೆ ಎಲ್ಲ ವಿಟಮಿನ್ಸ್ಗಳು ಹೋಗ್ತವೆ. ನಮಗೆ ಎಲ್ಲ ವಿಟಮಿನ್ಸ್ಗಳು ಬೇಕು ಅನ್ನೋದಾದರೆ ಈ ರೀತಿ ಪಲ್ಯ ಮಾಡಿದರೆ ಸೂಪರಾಗಿರುತ್ತೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಸಮಯದಲ್ಲಿ ಎಲ್ಲ ನೀರನ್ನು ಬಿಟ್ಕೊಂಡಿದೆ, ಅದು ಹುಳಿ ಎಲ್ಲ ನೀರನ್ನು ಬಿಟ್ಕೊಂತು. ಈ ಸಮಯದಲ್ಲಿ ನಾವು ಈ ಮೊಳಕೆ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೋಡಿ. ಯಾಕಂದರೆ ಇದಕ್ಕೆ ನೀರು ಹಾಕಿರಲ್ಲ ನಾವು, ಹಂಗಾಗಿ ಇದು ಒಳಗಡೆ ಸಿದೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಒತ್ತಬಾರ್ದು ಕೆಳಗೆ, ಅಂದರೆ ನಾವು ಆಗಾಗ ಕೈ ಆಡಿಸ್ತಾ ಇರಬೇಕು ನೋಡಿ. ಪ್ಲೇಟನ್ನು ಮುಚ್ಚಿ ತೆಗೆದು ಆಗಾಗ ಕೈ ಆಡಿಸ್ತಾ ಇರಬೇಕು. ಒಂದು 2-3 ನಿಮಿಷಗಳ ಕಾಲ ಈ ರೀತಿ ಕೈ ಆಡಿಸಿದ್ವಿ ಅಂದ್ರೆ, ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಸೂಪರಾಗಿರುವಂತಹ ಉದುರುದುರಾಗಿರುವಂತಹ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ರೆಡಿ ಆಗುತ್ತೆ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈಗ ನಮ್ಮ ಪಲ್ಯ ರೆಡಿ ಆಯಿತು ನೋಡಿ. ಈ ರೀತಿಯಾಗಿದೆ, ಉದುರಾಗಿ ಮಸ್ತಾಗಿದೆ, ಸೂಪರಾಗಿರುತ್ತೆ. ಉಪ್ಪು ಹುಳಿ ಖಾರ ಸೂಪರಾಗಿರುತ್ತೆ. ನೀವು ಒಂದು ಸಲ ಈ ರೀತಿ
ಮನೆಯಲ್ಲಿ ಟ್ರೈ ಮಾಡಿ. ರೊಟ್ಟಿ ಜೊತೆಗೂ ಸೈ, ಚಪಾತಿ ಜೊತೆಗೂ ಸೈ, ಅನ್ನದ ಜೊತೆಗೂ ಸೈ ಈ ನಮ್ಮ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇನ್ನು ರೊಟ್ಟಿ ಚಪಾತಿ ಜೊತೆಗೆ ಸವಿದ್ರಂತೂ ಸೂಪರಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಅಚ್ಚುಕಟ್ಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಉದುರುದ್ರಾಗಿ ನೋಡಿ, ಸೂಪರ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.